ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಅಪ್ಪೂಸ್ ಕುಕಿಂಗ್ ಚಾನಲ್. ಇವತ್ತು ತುಂಬ ಟೇಸ್ಟಿಯಾಗಿ ಈಸಿಯಾಗಿರುವಂಥ ಹೋಮ್ ಮೇಡ್ ಚಾಕ್ಲೇಟ್ಸ್ನ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಈ ಚಾಕ್ಲೇಟ್ ಮಾಡೋದು ತುಂಬಾ ಸುಲಭ. ನಿಮಗೆ ಯಾವಾಗ ಚಾಕ್ಲೇಟ್ ತಿನ್ನಬೇಕು ಅಂತ ಅನಿಸುತ್ತೋ ಆಗ ತಕ್ಷಣದಲ್ಲೇ ಈ ಚಾಕ್ಲೇಟ್ನ ಮಾಡ್ಕೋಬಹುದು. ಸೊ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಬಾದಾಮ್ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಇವಾಗ ಇದನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ಈ ತರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಬಾದಾಮ್ ಮತ್ತೆ ಗೋಡಂಬಿ ಹಾಕೊಳ್ಳೋದ್ರಿಂದ ಚಾಕ್ಲೇಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು. ನೀವು ಇಲ್ಲಿ ಈ ಜಾಗದಲ್ಲಿ ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದು ಕೂಡ ಹಾಕೋಬಹುದು. ಇವಾಗ ನಾನಿಲ್ಲಿ ಬಾದಾಮ್ ಮತ್ತೆ ಗೋಡಂಬಿನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ನ ಜರಡಿ ಹಿಡ್ಕೊಂಬರೋಣ. ನಾನಿಲ್ಲಿ 3/4 ಕಪ್ ಅಷ್ಟು ಕೋಕೋ ಪೌಡರ್ ತಗೊಂಡಿದ್ದೀನಿ. ಅದನ್ನ ಜರಡಿ ಹಿಡ್ಕೊಳ್ಳೋಣ. ಮತ್ತೆ 1 ಕಪ್ ಅಷ್ಟು ಶುಗರ್ ಪೌಡರ್, ನಾನು 1 ಕಪ್ ಅಷ್ಟು ಸಕ್ಕರೆ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ 1/4 ಕಪ್ ಅಷ್ಟು ಮಿಲ್ಕ್ ಪೌಡರ್. ಇವಾಗ ಇದನ್ನ ಜರಡಿ ಹಿಡ್ಕೋಬೇಕಾಗತ್ತೆ. ಇದರಲ್ಲಿ ಒಂಚೂರು ಗಂಟಿರಬಾರ್ದು. ನೋಡಿ ಇಲ್ಲಿ ಈ ತರ ಗಂಟುಗಳಿರುತ್ತೆ, ಇದನ್ನ ಹಾಕಬಾರ್ದು, ಅದ್ರೊಳಗಡೆ ತೆಗೆದ್ಬಿಡೋಣ ಇದನ್ನ. ಇವಾಗ ಒಂದ್ಸತಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಪುಡಿ ಮತ್ತೆ ಮಿಲ್ಕ್ ಪೌಡರು ಎಲ್ಲಾನು ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಅಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದ್ರ ಮೇಲ್ಗಡೆ ಗಾಜಿನ ಬೌಲ್ನ ಇಟ್ಕೊಳ್ಳೋಣ. ನೀವು ಇಲ್ಲಿ ಸ್ಟೀಲಿನ ಪಾತ್ರೆ ಕೂಡ ಇಟ್ಕೋಬಹುದು. ಇಲ್ಲಿ ನೀರಿನ ಬಿಸಿಗೆ ಈ ಗಾಜಿನ ಬೌಲು ಹೀಟ್ ಆಗಬೇಕು. ಇವಾಗ ಇದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ನ ಹಾಕೊಳ್ಳೋಣ. ಇದಿಲ್ಲಿ ಗಾಜಿನ ಬೌಲು ಹೀಟ್ ಆಗಿದೆ. 4 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್. ಇಲ್ಲಿ ನೀರಿನ ಬಿಸಿಗೆ ಅದು ಸ್ವಲ್ಪ ಎಣ್ಣೆ ಬೆಚ್ಚಗಾಗಬೇಕು. ಇಲ್ಲಿ ಎಣ್ಣೆ ಬೆಚ್ಚಗಾಗಿದೆ. ಅವಾಗಲೇ ಮಿಕ್ಸ್ ಮಾಡ್ಕೊಂಡಿರುವಂತ ಕೋಕೋ ಪೌಡರ್ ಮತ್ತೆ ಶುಗರ್ ಪೌಡರ್ನ ಇದಕ್ಕೆ ಹಾಕೊಳ್ಳೋಣ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಗಟ್ಟಿ ಅನ್ಸಿದ್ರೆ ಇನ್ನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ನ ಯೂಸ್ ಮಾಡ್ಕೋಬಹುದು. ನೀವು ಇಲ್ಲಿ ಎಡಿಬಲ್ ಆಗಿರುವಂತಹ ಕೊಕೊನಟ್ ಆಯಿಲ್ ನ ಯೂಸ್ ಮಾಡ್ಕೋಬೇಕು ಇದಕ್ಕೆ. ಇವಾಗ ಇಲ್ಲಿ ನೀರಿನ ಬಿಸಿಗೆ ಇದು ಚೆನ್ನಾಗಿ ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೀವಿಲ್ಲಿ ಹಾಗೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೋಕೋ ಪೌಡರ್ ಮತ್ತೆ ಶುಗರ್ ಕೊಕೊನಟ್ ಆಯಿಲ್ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವಿಲ್ಲಿ ಒಂದು ನೆನ್ಪಿಟ್ಕೋಬೇಕಾಗತ್ತೆ, ಸಕ್ಕರೆನೆ ಹಾಗೆ ಹಾಕೊಳಕ್ಕಾಗಲ್ಲ, ಚೆನ್ನಾಗಿ ಪೌಡರ್ ಮಾಡಿ ಹಾಕೋಬೇಕು. ಹಾಗೆ ಹಾಕೊಂಡ್ರೆ ಕೊಕೊನಟ್ ಆಯಿಲ್ ಅಲ್ಲಿ ಅದು ಕರಗಲ್ಲ, ಆಗ ಚಾಕ್ಲೇಟ್ಗೆ ಸ್ವೀಟ್ ಫ್ಲೇವರ್ ಬರಲ್ಲ. ಆದ್ರಿಂದ ನೀವು ಸಕ್ಕರೆನ ನೈಸ್ ಆಗಿ ಪೌಡರ್ ಮಾಡಿ ಹಾಕೋಬೇಕು. ನೋಡಿ ಈ ರೀತಿ ಸಿಲ್ಕಿ ಸ್ಮೂತ್ ಆಗೋವರೆಗೂ ಕಲಸಿ. ನಿಮಗೆ ಗಟ್ಟಿ ಅನಿಸಿದ್ರೆ ಇನ್ನೂ 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ನ ಹಾಕಿ. ಇದಾಗಿದೆ. ಇವಾಗ ಇಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ ಚಾಕ್ಲೇಟ್ ಮೌಲ್ಡ್ನ ತಗೊಂಡಿದ್ದೀನಿ. ಇದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಮತ್ತೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಎಲ್ಲ ಶೇಪ್ಗಳಲ್ಲಿ ಕೂಡ ಸಿಗುತ್ತೆ. ನೀವಿಲ್ಲಿ ಯಾವ ಶೇಪ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇವಾಗ ಇಲ್ಲಿ ಇದ್ರೊಳಗಡೆ ನಟ್ಸ್ ಹಾಕೊಳ್ಳೋಣ ಫಸ್ಟ್. ನೀವಿಲ್ಲಿ ಮನೆಯಲ್ಲೇ ಚಾಕ್ಲೇಟ್ನ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅಂಗಡಿಗಳಿಂದ ತಂದು ಕೊಡೋ ಬದಲು ಮನೆಯಲ್ಲೇ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಮಾಡಿರುವಂತ ಚಾಕ್ಲೇಟ್ನ ಇದ್ರೊಳಗಡೆ ಹಾಕೊಳ್ಳೋಣ.
ನೀವಿಲ್ಲಿ ಫ್ರಿಜ್ಜಲ್ಲಿ 1-2 ಅವರ್ಸ್ ಇಡಬೇಕಾಗತ್ತೆ, ಇಲ್ಲಾಂದರೆ ಫ್ರೀಝರಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ನೋಡಿ, ಒಂದು ಅರ್ಧ ಗಂಟೆ ಆದಮೇಲೆ ಈ ರೀತಿಯಾಗಿರುತ್ತೆ. ಇವಾಗ ಈ ಮೋಲ್ಡ್ನಿಂದ ನಿಧಾನಕ್ಕೆ ತೆಗಿರಿ, ಈಸಿಯಾಗೇ ಬರುತ್ತೆ. ನೋಡಿ, ನಿಮಗೆ ಮಾರ್ಕೆಟಲ್ಲಿ ಪ್ಲಾಸ್ಟಿಕ್ ಮೋಲ್ಡ್ ಕೂಡ ಸಿಗುತ್ತೆ. 3 ಟೈಮ್ಸ್ ಅಷ್ಟೇ ಯೂಸ್ ಮಾಡಬಹುದು. ಈ ರೀತಿಯಾಗಿ ಮೋಲ್ಡ್ಸ್ ತೊಗೊಂಡ್ರೆ ನೀವು ಎಷ್ಟು ಸಲ ಬೇಕಾದರೂ ಯೂಸ್ ಮಾಡ್ಕೋಬಹುದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬರ್ತಾ ಇದೆ ಈ ಮೋಲ್ಡ್ನಿಂದ. ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದು ಮಾಡೋದು ಕೂಡ ತುಂಬಾ ಸುಲಭ. ಮತ್ತು ಇದು ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಮಿಸ್ ಮಾಡದೆ ನೀವು ಇದನ್ನ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಮನೆಯಲ್ಲೇ ಸುಲಭವಾಗಿ ಹೋಮ್ ಮೇಡ್ ಚಾಕ್ಲೇಟ್ಸ್ನ ಯಾವ ರೀತಿ ಮಾಡಬಹುದು ಅಂತ. ಸೊ ನೀವು ಈ ಥರ ಮನೆಯಲ್ಲೇ ಮಾಡಿಕೊಂಡು ತಿನ್ನಬಹುದು. ಮಕ್ಕಳಿಗೆ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಹಬ್ಬಗಳು ಬಂದಾಗ ವೀಕೆಂಡಲ್ಲಿ ಈ ಥರ ಚಾಕ್ಲೇಟ್ಸ್ ಮಾಡಿಕೊಂಡು ತಿನ್ನಿ, ನಾವು ಕೂಡ ಖುಷಿಯಿಂದ ತಿನ್ನಬಹುದು. ಸೊ ನೋಡಿದ್ರಲ್ಲ ಮನೆಯಲ್ಲೇ ಯಾವ ಥರ ಚಾಕ್ಲೇಟ್ಸ್ನ ಮಾಡ್ಕೊಳ್ಬಹುದು ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಇದಾಗಿತ್ತು ಇವತ್ತಿನ ರೆಸಿಪಿ. ಇನ್ನಷ್ಟು ಇಂತಹ ಸರಳ ಹಾಗೂ ಸುಲಭ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.